ನಮಸ್ಕಾರ ಸ್ನೇಹಿತರೆ. ಕನ್ನಡಿಗರಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವ ನಟ ಕಮಲ್ ಹಾಸನ್ ಅವರು ಇದೀಗ ತಮಿಳುನಾಡಿನ ತಮಿಳಿಗರಿಂದ ಛೀಮಾರಿ ಹಾಕಿಸಿಕೊಳ್ಳುತ್ತಿದ್ದಾರೆ. ಹೌದು, ಭಾರಿ ದೊಡ್ಡ ಸಕ್ಸೆಸ್ ಆಗಲಿದೆ ನಟ ಕಮಲ್ ಹಾಸನ್ ಅವರ ಮಾಸ್ ಸಿನಿಮಾ ಎಂದೆಲ್ಲ ಸಿನಿಮಾ ತಂಡ ಹೇಳ್ಕೊಂಡಿತ್ತು. ಆದ್ರೆ ಶುಕ್ರವಾರ ತಗ್ ಲೈಫ್ ಸಿನಿಮಾ ತಮಿಳುನಾಡಿನಲ್ಲಿ ಬಿಡುಗಡೆಯಾಗಿದ್ದು, ತಮಿಳಿಗರಿಗೆ ಈ ಸಿನಿಮಾ ನೋಡಿ ನಗುತ್ತಿದ್ದಾರೆ. ಅದರಲ್ಲಿ ವೈರಲ್ ಆಗಿರುವ ಪೋಸ್ಟ್ ಒಂದು ಈ ರೀತಿ ಇದೆ: ತಗ್ ಲೈಫ್ ಸಿನಿಮಾ ಮೊದಲರ್ಧ ಇನ್ನಷ್ಟು ಉತ್ತಮವಾಗಿ ಮಾಡಬಹುದಾಗಿತ್ತು, ಸೆಕೆಂಡ್ ಆಫ್ ಮಾಡದೇ ಇದ್ದರೆ ಇನ್ನೂ ಚೆನ್ನಾಗಿತ್ತು ಅಂತ ಹಾಕಲಾಗಿದೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಇದನ್ನ ನೋಡಿ ಕನ್ನಡಿಗರು ಸಹ ನಗ್ತಿದ್ದಾರೆ. ಕನ್ನಡ ಭಾಷೆಯ ಜನ್ಮವಾಗಿದ್ದು ತಮಿಳಿನಿಂದ ಎಂದು ಹೇಳಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದರು ಕಮಲ್ ಹಾಸನ್. ಕನ್ನಡಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾದ ಮೇಲೆಯೂ ಕನಿಷ್ಠ ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ. ಕ್ಷಮೆ ಕೇಳಬೇಕು ಎಂದು ಹೈಕೋರ್ಟ್ ಹೇಳಿದ ಮೇಲೆಯೂ ಸಹ ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ. ಆದ್ರೆ ಈ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಿಲ್ಲ, ತಮಿಳುನಾಡಿನಲ್ಲಿ ಬಿಡುಗಡೆ ಮಾಡಿ ಭರ್ಜರಿ ಲಾಭ ಮಾಡ್ಕೊಳ್ಬೇಕು ಎನ್ನುವ ಕಮಲ್ ಹಾಸನ್ ಅವರ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ. ಇನ್ನೊಂದು ಟ್ರೋಲ್ ಸಹ ವೈರಲ್ ಆಗಿದೆ. ನಟ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆ ಕೇಳುವುದಕ್ಕಿಂತ ಮೊದಲು ತಮಿಳಿಗರ ಬಳಿ ಎಂತಹದೊಂದು ಕೆಟ್ಟ ಸಿನಿಮಾ ಮಾಡಿದಕ್ಕಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಲಾಗ್ತಿದೆ. ಇದು ಸಹ ಸಾಕಷ್ಟು ವೈರಲ್ ಆಗಿದೆ. ಇನ್ನು ಕಮಲ್ ಹಾಸನ್ ಅವರ ಮೂವಿಗಳು ಸೋಲುವುದು ಹಾಗೂ ಜನರಿಂದ ಟೀಕೆಗೆ ಒಳಗಾಗುವುದು ಇದೇ ಮೊದಲೇನು ಅಲ್ಲ. ಆದ್ರೆ ಈ ಬಾರಿ ಈ ಸಿನಿಮಾಗೆ ಅತ್ಯಂತ ಕೆಟ್ಟ ಸಿನಿಮಾ ಎನ್ನುವ ವಿಮರ್ಶೆ ಬರ್ತಿದೆ. ಶುಕ್ರವಾರ ಈ ಸಿನಿಮಾ ಬಿಡುಗಡೆಯಾದ ಮೇಲೆ ವ್ಯಾಪಕ ಟೀಕೆ ತಮಿಳಿಗರಿಂದಲೇ ಕೇಳಿಬರ್ತಿದೆ. ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ತಗ್ ಲೈಫ್ ಸಿನಿಮಾಗಿಂತ ಈ ಹಿಂದೆ ಫ್ಲಾಪ್ ಆಗಿರುವ ನಟ ಕಮಲ್ ಹಾಸನ್ ಅವರ ಸಿನಿಮಾಗಳೇ ಉತ್ತಮ ಅಂತ ಹೇಳಲಾಗ್ತಿದೆ. ಭಾರಿ ಸಕ್ಸೆಸ್ ನಿರೀಕ್ಷೆಯಲ್ಲಿದ್ದ ಕಮಲ್ ಹಾಸನ್ ಅವರ ಇಂಡಿಯನ್ 2 ಸಿನಿಮಾ ಫ್ಲಾಪ್ ಆಗಿತ್ತು. ಈ ವೈರಲ್ ಪೋಸ್ಟ್ ಗಳನ್ನ ನೋಡಿ ಕನ್ನಡಿಗರು ಈ ಸಿನಿಮಾ ಇಲ್ಲಿ ಬಿಡುಗಡೆ ಆಗದೇ ಇರುವುದೇ ಒಳ್ಳೆಯದು ಅಂತ ಕಿಚಾಯಿಸುತ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.